ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ ಡೇ 9 ಆಫ್ ದ 12 ಮಿನಿಟ್ ಶೋ. ಸೊ ಈ ದಿನದ ಮೊದಲನೆಯ ಪ್ರಶ್ನೆ, ಹೂ ಇನಾಗ್ರೇಟೆಡ್ ಇಂಡಿಯಾಸ್ ಫಸ್ಟ್ ಲಿಥಿಯಂ ಅಯೋನ್ ಬ್ಯಾಟರಿ ಪ್ಲಾಂಟ್ ಇನ್ ತಿರುಪತಿ, ಆಂಧ್ರ ಪ್ರದೇಶ್ ಇನ್ ಸೆಪ್ಟೆಂಬರ್ 2022? ನಾವು ಕ್ವಶನ್ ನೋಡಿದ ತಕ್ಷಣ ಏನು ಅನ್ಕೊಂತೀವಿ? ಕ್ವಶನ್ ಫುಲ್ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಅಂತ ಅಂತೀವಿ. ನೆನ್ಪಿಟ್ಕೊಳ್ಳಿ, ಇದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅಲ್ಲ. 2026 ಸೆಪ್ಟೆಂಬರ್ನಲ್ಲಿ ಆಂಧ್ರ ಪ್ರದೇಶ್ ತಿರುಪತಿಯಲ್ಲಿರುವ ಭಾರತದ ಮೊದಲ ಲಿಥಿಯಂ ಅಯಾನ್ ಬ್ಯಾಟರಿ ಘಟಕವನ್ನು ಯಾರು ಉದ್ಘಾಟಿಸಿದರು? ಈಗ ಮೊಟ್ಟ ಮೊದಲನ್ನು ನಮ್ಮ ಭಾರತದ ಫಸ್ಟ್ ಯಾವುದು ಲಿಥಿಯಂ ಅಯಾನ್ ಬ್ಯಾಟ್ರಿ. ಈಗ ನಾವು ಹೆಂಗೆ ಫಸ್ಟ್ ಸ್ಟೀಲ್ ಪ್ಲಾಂಟ್ನ ನೆನ್ಪಿಟ್ಕೊಳ್ತೀವೋ ಅದೇ ಥರನೇ ಫಸ್ಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಪ್ಲಾಂಟ್ ನಾವು ಕೂಡ ನೆನಪಿರಬೇಕು ನಮಗೆ. ಈಗ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಬೇಕು ಅಂತ ಕ್ವಶನ್ ಅಂತ ಅಲ್ಲ, ಇದೊಂದು ಜನರಲ್ ನಾಲೆಜು. ಮತ್ತೆ ಇದೊಂದು ಎನರ್ಜಿ ಬೇಸ್ಡ್ ಸೋರ್ಸಸ್ ಆಫ್ ಎನರ್ಜಿ. ಲಿಥಿಯಂ ಒಂದು ಸೋರ್ಸಸ್ ಆಫ್ ಎನರ್ಜಿ ಅಲ್ವಾ, ರಿನ್ಯೂವಬಲ್ ಎನರ್ಜಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಲಿಥಿಯಂ ಯಾಕೆ? ಈಗ ಫಾರ್ ಎಕ್ಸಾಂಪಲ್ ಈಗ ಇ ವಿ ಬೈಕಲ್ಲಿ ಆಗಿರ್ಬೋದು, ಯಾವ್ದಾದ್ರು ಬ್ಯಾಟ್ರಿ ಇರುತ್ತಲ್ವಾ, ಆ ಬ್ಯಾಟ್ರಿ ಏನಿರುತ್ತೆ, ಈ ಲಿಥಿಯಂ ಇಂದ ನಾವು ಆ ಬ್ಯಾಟ್ರಿನ ತಯಾರಿಸಿರ್ತೀವಿ. ಸೊ ಅದೊಂದು ಎನರ್ಜಿ ಸೋರ್ಸಸ್, ಎನರ್ಜಿಗೆ ಒಂದು ಸೋರ್ಸ್ ಆಗಿರುತ್ತೆ. ಸೊ ನಮಗೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು, ನಮಗೆ ಗೊತ್ತಿರಬೇಕು. ಇದೇ ಥರನೇ ಬೇರೆ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ವಿಂಡ್ ಯಾವೊಂದು ಸ್ಟೇಟ್ ಜಾಸ್ತಿ ವಿಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅಂತೆಲ್ಲ ನಮಗೆ ಕೇಳಿದ್ದಾರೆ. ಸೊ ಈಗ ಲಿಥಿಯಂ ಅಯಾನ್ ಬ್ಯಾಟ್ರಿ ಪ್ಲಾಂಟ್ ಫಸ್ಟ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ? ತಿರುಪತಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಯಾರು ಇದನ್ನು ಇನಾಗ್ರೇಟ್ ಮಾಡಿದ್ರು ಅಂತಂದ್ರೆ ರಾಜೀವ್ ಚಂದ್ರಶೇಖರನ್, ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಯಾವ ಸಚಿವರು ಇದನ್ನ ಇನಾಗ್ರೇಷನ್ ಮಾಡಿದ್ದಾರೆ. ಸೊ ನಮಗೆ ಇಂಪಾರ್ಟೆಂಟ್ ಈ ಕ್ವಶನ್ ಏನ್ ತಗೊಬಂದ್ರೆ, ನಾವು ಜಾಸ್ತಿ ಏನ್ರ ಮೇಲೆ ಫೋಕಸ್ ಮಾಡಬೇಕು? ರಿನ್ಯೂವಬಲ್ ಎನರ್ಜಿ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ವಿಚ್ ಇಂಡಿಯನ್ ಸ್ಟೇಟ್ ರೆಕಾರ್ಡೆಡ್ ದ ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್ ಬಿಟ್ವೀನ್ 2001 to 2011? 2001ರಿಂದ 2011 ಅವಧಿಯಲ್ಲಿ ಯಾವ ಭಾರತೀಯ ರಾಜ್ಯವು ಋಣಾತ್ಮಕ ಅಂದ್ರೆ ನೆಗೆಟಿವ್ ಜನಸಂಖ್ಯೆ ಬೆಳವಣಿಗೆಯನ್ನು ದಾಖಲಿಸಿತು? ಯಾವುದು ನೆಗೆಟಿವ್ ಗ್ರೋತ್ ರೇಟ್ ದಾಖಲಿಸಿತು ಅಂದ್ರೆ ನಾಗಾಲ್ಯಾಂಡ್. ಯಾವುದು? ನಾಗಾಲ್ಯಾಂಡ್. ಮತ್ತೆ ಈಗ ನೋಡೋದಾದ್ರೆ ಫಸ್ಟ್ ಸೆನ್ಸಸ್ 1870 ಅಂದ್ರೆ ನಾನ್ ಸಿಂಕ್ರನಸ್, ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿರ್ಲಿಲ್ಲ, ಅದನ್ನ ಫಸ್ಟ್ ಸೆನ್ಸಸ್ ಅಂತ ಕರಿತೀವಿ 1872 ಅಲ್ಲಿ. ಆಮೇಲೆ ಇಂಡಿಕೇಟರ್ ಸ್ಟೇಟ್ ನೋಡ್ಕೊಳ್ಳಿ. ಹೈಯೆಸ್ಟ್ ಪಾಪ್ಯುಲೇಷನ್ ಉತ್ತರ ಪ್ರದೇಶ್, ಲೋಯೆಸ್ಟ್ ಪಾಪ್ಯುಲೇಷನ್ ಸಿಕ್ಕಿಂ. ನೆನ್ಪಿಟ್ಕೊಳ್ಳಿ, ಲೋಯೆಸ್ಟ್ ಪಾಪ್ಯುಲೇಷನ್ ಯಾವುದು? ಸಿಕ್ಕಿಮು. ಹೈಯೆಸ್ಟ್ ಡೆನ್ಸಿಟಿ ಯಾವುದು? ಬಿಹಾರು. ಹೈಯೆಸ್ಟ್ ಲಿಟ್ರಸಿ ಕೇರಳ, ಲೋಯೆಸ್ಟ್ ಲಿಟ್ರಸಿ ಬಿಹಾರ್. ನೆಗೆಟಿವ್ ಗ್ರೋತ್ ರೇಟ್ ಇಲ್ಲಿ ನಾಗಾಲ್ಯಾಂಡ್ ಅಲ್ಲಿ. ಓಕೆನಾ? ಈಗ ಸೆಕ್ಸ್ ರೇಷಿಯೋನು ಹೈಯೆಸ್ಟ್ ಇಲ್ಲಿ ಕೇರಳದಲ್ಲಿ. ಸೊ ಈ ಒಂದು PPT ಅಥವಾ ಒಂದು ಕ್ವಶನ್ ಆದ್ಮೇಲೆ ನನ್ನ ಹತ್ರ ಸೊಲ್ಯೂಷನ್ ನೆಕ್ಸ್ಟ್ PDF ಅಲ್ಲಿ ಹಾಕಿರ್ತೀನಿ. ಸೊ ನೀವು ಯಾವಾಗ PPT ಡೌನ್ಲೋಡ್ ಮಾಡ್ಕೊತೀರಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ನೀವು ಓದ್ಬೋದು ರಿವೈಸ್ ಮಾಡ್ಬೇಕಾದ್ರೆ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ರೇಟ್ ಆಫ್ ದ ನ್ಯಾಚುರಲ್ ಇನ್ಕ್ರೀಸ್ ಆಫ್ ದ ಪಾಪ್ಯುಲೇಷನ್? ಜನಸಂಖ್ಯೆಯ ಸ್ವಾಭಾವಿಕ ಬೆಳವಣಿಗೆಯ ದರವನ್ನು ಕೆಳಗಿನ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ? ಈಗ ನ್ಯಾಚುರಲ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಅಂದ್ರೆ ಯಾವಾಗ? ಬರ್ತ್ ಮೈನಸ್ ಡೆತ್ ರೇಟ್. ಓಕೆನಾ? ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ಅದ್ರ ಫಾರ್ಮುಲಾ ಏನು? ನ್ಯಾಚುರಲ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಅಂದ್ರೆ ನ್ಯಾಚುರಲ್ ಆಗಿ ಅದೇ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಆಪ್ಷನ್ ನೋಡೋಣ. ಇಟ್ ಇಸ್ ದ ಕ್ರೂಡ್ ಬರ್ತ್ ರೇಟ್ ಮಲ್ಟಿಪ್ಲೈಡ್ ಬೈ ದ ಕ್ರೂಡ್ ಡೆತ್ ರೇಟ್. ಅಂದ್ರೆ ಇದೆಲ್ಲೂ ನಾವು ಮಲ್ಟಿಪ್ಲೈ ಮಾಡಲ್ಲ, ಬರ್ತ್ ಇಂಟು ಡೆತ್ ರೇಟ್ ನಾವೆಲ್ಲೂ ಮಲ್ಟಿಪ್ಲೈ ಮಾಡಕ್ ಹೋಗಲ್ಲ. ಸೊ ಇದು ಆಪ್ಷನ್ ಏನು? ರಾಂಗ್. ಇಟ್ ಇಸ್ ದ ರೇಷಿಯೋ ಆಫ್ ವರ್ಕಿಂಗ್ ಪಾಪ್ಯುಲೇಷನ್ ಟು ಟೋಟಲ್ ಪಾಪ್ಯುಲೇಷನ್. ಅಂದ್ರೆ ವರ್ಕಿಂಗ್ ರೇಷಿಯೋ ಅಂತಂದ್ರೆ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಟೋಟಲ್ ಪಾಪ್ಯುಲೇಷನ್ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಾವು ಮಾತಾಡ್ತಾ ಇರೋದೇನು? ನ್ಯಾಚುರಲ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಬಗ್ಗೆ. ಇಟ್ ಈಸ್ ದ ಡಿಫ್ರೆಂಟ್ ಬಿಟ್ವೀನ್ ದ ಬರ್ತ್ ರೇಟ್ ಅಂಡ್ ದ ಡೆತ್ ರೇಟ್. ನೋಡಿ ಆನ್ಸರ್ ಏನು? ಇಟ್ ಈಸ್ ದ ಡಿಫ್ರೆಂಟ್ ಬಿಟ್ವೀನ್ ದ ಬರ್ತ್ ರೇಟ್ ಮತ್ತು ಡೆತ್ ರೇಟ್. ಇಟ್ ಈಸ್ ದ ಆವರೇಜ್ ಆನ್ಯುವಲ್ ಗ್ರೋತ್ ಡ್ಯೂ ಟು ದ ಮೈಗ್ರೇಷನ್ ಅಲೋನ್. ಇದೂ ಆನ್ಸರ್ ಆಗಲ್ಲ. ಆನ್ಸರ್ ಯಾವುದು? ಸಿ. ಸೊ ಈಗ ಪಾಪ್ಯುಲೇಷನ್ ಗ್ರೋತ್ ಓನ್ಲಿ ಡ್ಯೂ ಟು ಬರ್ತ್ಸ್ ಅಂಡ್ ಡೆತ್ಸ್. ಇಟ್ ಎಕ್ಸ್ಕ್ಲೂಡ್ಸ್, ಏನು ಎಕ್ಸ್ಕ್ಲೂಡ್ ಮಾಡುತ್ತೆ? ಇಮಿಗ್ರೇಷನ್ ಮತ್ತೆ ಎಮಿಗ್ರೇಷನ್ನ ಇದು ಮೈನಸ್ ಮಾಡುತ್ತೆ. ನಾನೊಂದು ಫಾರ್ಮುಲಾ ತೋರಿಸ್ತೀನಿ ನೋಡಿ. ಈಗ ಬರ್ತ್ ರೇಟು ಟೋಟಲ್ ಫರ್ಟಿಲಿಟಿ, ನ್ಯಾಚುರಲ್ ಇನ್ಕ್ರೀಸ್ನ ಯಾವುದೇ ಆ್ಯಡ್ ಮಾಡುತ್ತೆ ಅಂತಂದ್ರೆ ಒಂದು ಬರ್ತ್ ರೇಟ್ ಪ್ಲಸ್ ಅಂತ ಇರೋದು ಬರ್ತ್ ರೇಟು, ಮೈನಸ್ ಅಂತ ಬರುತ್ತೆ ಇದು ಡೆತ್ ರೇಟು. ಡೆತ್ ರೇಟ್ ಇಂದೇನು? ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗುತ್ತೆ, ಇನ್ಫ್ಯಾಕ್ಟ್ ಮೊರ್ಟಾಲಿಟಿ ರೇಟು ಜಾಸ್ತಿ ಆಗುತ್ತೆ. ಸೊ ಇದ್ರ ಜೊತೆಗೆ ನ್ಯಾಚುರಲ್ ಇನ್ಕ್ರೀಸ್ ಜೊತೆಗೆ ಅಂದ್ರೆ ಈ ಒಂದು ಬರ್ತ್ ರೇಟ್ ಡೆತ್ ರೇಟ್ ಜೊತೆಗೆ ನೆಟ್ ಮೈಗ್ರೇಷನ್ ಅದನ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಓವರ್ ಆಲ್ ಪಾಪ್ಯುಲೇಷನ್ ಎಷ್ಟು ಚೇಂಜ್ ಆಯಿತು ಅನ್ನೋದು ನಮಗೆ ಸಿಗುತ್ತೆ. Examine the following statements about the SSLV D2 mission and select the correct option. SSLV D2 ಕಾರ್ಯಾಚರಣೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಓಕೆನಾ? ಈಗ SSLV ನಾನು ಓದ್ಸಲಿನೇ ಹೇಳ್ತಿದ್ದೆ, PSLV GSLV ಅಂತ ಮಾಡ್ತಾ ಇದ್ದೆ ನೋಡಿ, ಆಗಲೇ SSLV ಮೇಲೆ ಕ್ವಶನ್ಸ್ ಬಂದಿದೆ. SSLV ಅಂದ್ರೇನು? ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಈಗ ಅದು 500 kg ಅರ್ತ್ ಅಬ್ಸರ್ವೇಷನ್ ಅಂದ್ರೆ ಅರ್ತ್ ಆರ್ಬಿಟ್ಗೆ ನಾವು ಅದನ್ನ ಸ್ಮಾಲ್ ಡಿಸ್ಟೆನ್ಸ್ಗೆ ಲಾಂಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈಗ ನೋಡೋಣ. SSLV ಇನ್ಸರ್ಟೆಡ್ EOS-07 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಜಾನಸ್ 1 ಅಜಾದಿ ಸ್ಯಾಟ್ 2 into 450 km ಸರ್ಕ್ಯುಲರ್ ಆರ್ಬಿಟ್
ಯುಟಿಲೈಸಿಂಗ್ ಅ 3-stage ವೆಹಿಕಲ್ ಪವರ್ಡ್ ಎಂಟೈರ್ಲಿ ಬೈ ಲಿಕ್ವಿಡ್ ಪ್ರೊಪಲ್ಯೂಷನ್. ಈಗ ಇದು ರಾಕೆಟ್ ಅಂತ ಅನ್ಕೊಳ್ಳಿ, ಓಕೆನಾ. ಇಲ್ಲಿ 3 ಸ್ಟೇಜ್ ಇರುತ್ತೆ. ಸಾಲಿಡ್ ಎಸ್ ಎಸ್ ಎಲ್ ವಿಲಿ 3 ಸ್ಟೇಜ್, ಒಂದು ಸಾಲಿಡ್, ಲಿಕ್ವಿಡ್, ಸಾಲಿಡ್ ಇರುತ್ತೆ. ಬಟ್ ಇಲ್ಲಿ ಏನು ಕೇಳಿದ್ದಾರೆ, ಯುಟಿಲೈಸಿಂಗ್ 3-stage ವೆಹಿಕಲ್ ಪವರ್ಡ್ ಎಂಟೈರ್ಲಿ ಬೈ ಲಿಕ್ವಿಡ್ ಪ್ರೊಪಲ್ಯೂಷನ್. ಯಾವುದೇ ಒಂದು ರಾಕೆಟು ಕೂಡ ಫುಲ್ಲು ಎಂಟೈರ್ಲಿ ಬೈ ಲಿಕ್ವಿಡ್ ಪ್ರೊಪಲ್ಯೂಷನ್ ಇರಲ್ಲ, ಓಕೆನಾ. ಈ ಲಿಕ್ವಿಡ್ ಪ್ರೊಪಲ್ಯೂಷನ್ ಅಂದರೆ ಏನಂದರೆ, ಈ ಒಂದು ರಾಕೆಟ್ ಮೂವ್ ಆಗೋಕ್ಕೆ ಈ ಒಂದು ಲಿಕ್ವಿಡ್ ಹೆಲ್ಪ್ ಮಾಡುತ್ತೆ, ಓಕೆನಾ. ಅದನ್ನು ಲಿಕ್ವಿಡ್ ಪ್ರೊಪಲ್ಯೂಷನ್ ಅಂತ ನಾವು ಕರಿತೀವಿ. ಯಾವ ಒಂದು ರಾಕೆಟ್ ಕೂಡ ಅಷ್ಟೇ ಲಿಕ್ವಿಡ್ ಪ್ರೊಪಲ್ಯೂಷನ್ ಕಂಪ್ಲೀಟ್ ಆಗಿರಲ್ಲ. ಅಲ್ಲಿ ಸಾಲಿಡ್, ಲಿಕ್ವಿಡ್ ಮತ್ತು ಕ್ರಯೋಜಿನಿಕ್ ಅಂತ ಕರಿತೀವಿ, ಓಕೆನಾ. ಆ 3 ಇರುತ್ತೆ. ಸೊ ಆಪ್ಷನ್ ಏನು, ಕಂಪ್ಲೀಟ್ಲಿ ಇಲ್ಲಿ ಗಂಟ ಕರೆಕ್ಟು. ಪವರ್ಡ್ ಬೈ ಎಂಟೈರ್ಲಿ ಇಲ್ಲಿ ಗಂಟನೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಇಲ್ಲಿಂದ ತಪ್ಪಾಗಿದೆ. The SSLV D2 mission showcase rapid development capability with low turnaround time and limited ground infrastructure needs. ಈಗ ಲೋ ಟರ್ನ್ ಅರೌಂಡ್ ಟೈಮ್ ಅಂದ್ರೇನು, ಸುತ್ತಕ್ಕೆ ಏನು ಕಡಿಮೆ ಟೈಮ್ ತಗೊಳುತ್ತೆ. ಈಗ ಜಾಸ್ತಿ ದೂರ ಹೋದ್ರೆ ನಿಮ್ಗೆ ಸುತ್ತಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಇದು ಲೋ ಟರ್ನ್ ಅರೌಂಡ್ ಟೈಮ್ ತಗೊಳ್ಳಿ, ಯಾವುದು SSLV D2. ಆ್ಯಂಡ್ ಲಿಮಿಟೆಡ್ ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್, ಇದು ಅಷ್ಟೇ ಕರೆಕ್ಟ್. ಲಿಮಿಟೆಡ್ ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಲಿಮಿಟೆಡ್ ಆಗಿರುತ್ತೆ. ಸೊ ಆಪ್ಷನ್ ಏನು, ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. What is primary functions of the telomerase enzymes? ಈ ಟೆಲೋಮರೇಸ್ ಎಂಜೈಮ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಕಂಡು ಬರುತ್ತೆ ಅಂದರೆ, ಟೆಲೋಮರೇಸ್ ಅಲ್ಲಿ ನಮಗೆ DNA ಅಲ್ಲಿ ಕಂಡು ಬರುತ್ತೆ. ಈಗ ನಮ್ಮ DNA ಹಿಂಗಿರುತ್ತಲ್ವಾ, ಈ DNA ಏನೋ ಪ್ರೊಟೆಕ್ಷನ್ ಕೊಡೋದು, ಅದು ಯಾವುದು ಎಂಡಲ್ಲಿ ಇರುತ್ತೆ, ಅದನ್ನು ಟೆಲೋಮರೇಸ್ ಅಂತ ನಾವು ಕರಿತೀವಿ. ಏನು ಮಾಡುತ್ತೆ ಈ ಟೆಲೋಮರೇಸ್ ಎಂಜೈಮ್ ಅಂದರೆ, ಆ ಟೆಲಿಮೊರಲ್ ಲೆಂಥಿಂಗ್ನ ಜಾಸ್ತಿ ಮಾಡುತ್ತೆ. ಟೆಲಿಮೊರಲ್ ಲೆಂಥಿಂಗ್ನ ಜಾಸ್ತಿ ಮಾಡುತ್ತೆ. ನೋಡಿ, ಇದು ಟೆಲಿಮೊರಲ್ ಕ್ರೋಮೋಸೋನ್ಸ್. ಈ ಕ್ರೋಮೋಸೋನ್ಸ್ ಇರುತ್ತಲ್ವಾ DNA ಅಲ್ಲಿ, ಆ ಕ್ರೋಮೋಸೋನ್ಸ್ ಈ ಕಡೆ ಶೇಡೆಡ್ ಪಾರ್ಟ್ ಏನೈತೆ ಟೆಲಿಮೊರೆ ಅಂತ ಕರಿತೀವಿ, ಓಕೆನಾ. ಅದೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಇದು ಕ್ರೋಮೋಸೋನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. Which of the following commission recommended the establishment of permanent secretariat for the interstate council to institute center state cooperative? ಈಗ ಸೆಂಟರ್ ಸ್ಟೇಟ್ ಕೋಆಪರೇಟಿವ್ ಅಂತ ಬಂದಾಗ ನಮ್ಗೆ ಏನು ನೆನಪಾಗುತ್ತೆ, ಸೊ ನಮಗೆ ಏನು ನೆನಪಾಗುತ್ತೆ, ಆರ್ಟಿಕಲ್ 263, ನಮಗೆ ಆರ್ಟಿಕಲ್ 263 ನೆನಪಾಗುತ್ತೆ. ಓಕೆ, ಈಗ ಇದು NTPCಲೂ ಕೇಳಿದಂಥ ಸೇಮ್ ಒಂದು ಕ್ವಶನು, ಯಾರು ಇದನ್ನ ಈ ಒಂದು ರೆಕಮೆಂಡ್ ಮಾಡ್ತಾರೆ ಸೆಂಟರ್ ಸ್ಟೇಟ್ ರಿಲೇಷನ್ ಅಂದರೆ ಸೆಂಟರ್ ಸ್ಟೇಟ್ ಕೌನ್ಸಿಲ್ನ ಸ್ಥಾಪನೆ ಮಾಡಬೇಕು ಅಂತಂದರೆ, ಸರ್ಕಾರಿಯ ಕಮಿಷನ್ ಅಂತ ಕರಿತೀವಿ. ಯಾವುದು ಸರ್ಕಾರಿಯ ಕಮಿಷನ್ ಅಂತ ಕರಿತೀವಿ. ರಾಜಮನರ್ ಕಮಿಷನ್ ನೆನಪಿರಬೇಕು, ಪುಂಚಿ ಕಮಿಷನ್ ನೆನಪಿರಬೇಕು, ವೆಂಕಟಚಲಯ್ಯ ಕಮಿಷನ್ ನಮಗೆ ಗೊತ್ತಿರಬೇಕು, ಎಲ್ಲ ಕಮಿಷನ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಈ 4 ಏನು ಕೊಟ್ಟವ್ರೆ, ಇದರಿಂದನೇ SSC ಪೇಪರಲ್ಲಿ ಕಮಿಟಿ ಬಗ್ಗೆ ಕೇಳಿದ್ದಾರೆ, ಸರಿನಾ. ಸರ್ಕಾರಿ ಕಮಿಷನ್ ರೆಕಮೆಂಡೆಡ್ ಏನು ಮಾಡಿದ್ರು, ಪರ್ಮನೆಂಟ್ ಸೆಕ್ರೆಟರಿಯೇಟ್ ಟು ದ ಇಂಟರ್ ಸ್ಟೇಟ್ ಕೌನ್ಸಿಲ್, ಓಕೆನಾ. ಆರ್ಟಿಕಲ್ ಯಾವುದು 263. ವೈ ಆರ್ ಕುಕಿಂಗ್ ಯುಟೆನ್ಸಿಲ್ಸ್ ಆಫ್ಟನ್ ಮೇಡ್ ವಿತ್ ಅ ಕಾಪರ್ ಬಾಟಮ್? ಅಡುಗೆ ಪಾತ್ರೆಗಳು ತಳಭಾಗವನ್ನು ಸಾಮಾನ್ಯವಾಗಿ ತಾಮ್ರದಿಂದ ಏಕೆ ತಯಾರಿಸುತ್ತಾರೆ? ತಾಮ್ರದಿಂದ ಯಾಕೆ ತಯಾರಿಸುತ್ತಾರೆ? ಬಿಕಾಸ್ ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಎನ್ಶೋರಿಂಗ್ ಈವನ್ ಹೀಟಿಂಗ್, ಓಕೆನಾ. ತಾಮ್ರ ಉತ್ತಮ ಉಷ್ಣವಾಹಕವಾಗಿದ್ದು ಸಾಮಾನ್ಯವಾಗಿ ಶಾಖ ಹರಡುವುದನ್ನು ಖಚಿತಪಡಿಸುತ್ತದೆ. ನೋಡಿ, ಈಸಿ ಕ್ವಶನ್. ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ ಇಂಡಿಯಾ? ಭಾರತದ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯ ಪ್ರಮುಖ ಉದ್ದೇಶವೇನು? ಟು ಎಸ್ಟಾಬ್ಲಿಷ್ ಅ ಕಾಮನ್ ಕ್ರಿಮಿನಲ್ ಲಾ ಫಾರ್ ಆಲ್ ಸಿಟಿಸನ್. ನೋಡಿ, ಇಲ್ಲಿ ಕಾಮನ್ ಕ್ರಿಮಿನಲ್ ಲಾ ಅಂತ ಕೊಟ್ಟಿದ್ದಾರೆ. ನಾವು ಕ್ರಿಮಿನಲ್ ಲಾಗೆ ಈಗ ಜಸ್ಟ್ ಯಾವುದೋ ಒಂದು ಕೋಡ್ನ ಎನೆಕ್ಟ್ ಮಾಡಿದ್ದೀವಿ, ಯಾವುದದು ಅಂತ ಕಮೆಂಟ್ ಮಾಡಿ. ಇದು ಕ್ರಿಮಿನಲ್ ಲಾ ಅಲ್ಲ, ಸಿವಿಲ್ ಕೋಡ್, ಸಿವಿಲ್ ಲಾ ಅದು. ಸೊ ಆಪ್ಷನ್ ನಂಬರ್ ಎ ತಪ್ಪು. ಟು ಯುನಿಫೈ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಲಾಸ್. ಈ ಟ್ಯಾಕ್ಸ್ಗೂ ಮತ್ತು ನಾವು ಈ ಥರ ನಾವೇನು ಡಿಲೇ ಮಾಡಲ್ಲ. ಟು ಪ್ರೊವೈಡ್ ಅ ಕಾಮನ್ ಸೆಟ್ ಆಫ್ ಪರ್ಸನಲ್ ಲಾಸ್ ಫಾರ್ ಆಲ್ ಸಿಟಿಸನ್ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್. ಧರ್ಮ ಭೇದವಿಲ್ಲದೆ ಎಲ್ಲ ನಾಗರಿಕಿಗೆ ಒಂದೇ ರೀತಿಯ ವೈಯಕ್ತಿಕ ಕಾನೂನುಗಳನ್ನು ಒದಗಿಸುವುದು. ಅದನ್ನ ಏನಂತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಟು ಸ್ಟ್ಯಾಂಡರ್ಡೈಸ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಅಕ್ರಾಸ್ ಆಲ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್. ಸೊ ಆಪ್ಷನ್ ನಂಬರ್ ಯಾವುದು, ಸಿ. ಅಂದರೆ ಯಾವ ಒಂದು ಆರ್ಟಿಕಲ್ ಮೆನ್ಷನ್ ಆಗಿರುತ್ತೆ, ಆರ್ಟಿಕಲ್ 44 ಅಲ್ಲಿ ಇದು ಮೆನ್ಷನ್ ಆಗಿರುತ್ತೆ. ದ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಪ್ರೊವೈಡ್ ಸಪೋರ್ಟ್ ಫಾರ್ ಕೃಷಿ ಮೂಲಸೌಕರ್ಯ ನಿಧಿ ಅಂತ ಕರಿತೀವಿ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ AIFನ ಯಾವ ಕ್ಷೇತ್ರಕ್ಕೆ ಬೆಂಬಲ ಒದಗಿಸುತ್ತೆ? ಸೊ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಯಾವುದಕ್ಕೆ ಫಂಡ್ ಕೊಡುತ್ತೆ ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅಗ್ರಿಕಲ್ಚರಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಏನಾದರೂ ಎಸ್ಟಾಬ್ಲಿಷ್ ಮಾಡಿದ್ರೆ ಅದಕ್ಕೆ ಈ ಒಂದು ಫಂಡು ಕೊಡುತ್ತೆ, ಓಕೆನಾ. ಸೊ ಈಗ ಫ್ರೀ ಫರ್ಟಿಲೈಸರ್ ಗೌರ್ಮೆಂಟ್ ಆಗಲೇ ಇನಿಷಿಯೇಟಿವ್ ತಗೊಂಡ್ರೆ ಫ್ರೀ ಫರ್ಟಿಲೈಸರ್ ಅಂತ ಯಾವುದೇ ಥರ ಇನ್ಫ್ರಾಸ್ಟ್ರಕ್ಚರ್ ಇವ್ರು ಬಿಲ್ಡ್ ಮಾಡ್ತಾ ಇಲ್ಲ. ಆಗ್ರೋ ಲಾಜಿಸ್ಟಿಕ್ ಆ್ಯಂಡ್ ಕೋಲ್ಡ್ ಚೈನ್
ಆಗ್ರೋ ಲಾಜಿಸ್ಟಿಕ್ ಆ್ಯಂಡ್ ಕ್ರೋಸ್ ಚೈನ್ಗೆ ಅದೊಂದು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್. ಈಗ ಕ್ಯಾಶ್ ಟ್ರಾನ್ಸ್ಫರು ಅದು ಏನು ಇನ್ಫ್ರಾಸ್ಟ್ರಕ್ಚರ್ ಎಮ್ ಜಿ ನರೇಗಾ ಸ್ಕೀಮ್ ಬಗ್ಗೆ ಗೊತ್ತಿರಲಿ, ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು 2005, ಮತ್ತು ಅದ್ರ ನೇಮ್ ಈಗ ಚೇಂಜ್ ಆಗಿದೆ. ಅದನ್ನು ನೀವು ನೆನ್ಪಿಟ್ಕೋಬೇಕು ಮತ್ತು ಅದ್ರ ಬಗ್ಗೆ ಹೋಗಿ ಓದಿ, ಓಕೆನಾ. ಸೊ ಈಗ ಅಗ್ರಿಕಲ್ಚರ್ ಲಾಜಿಸ್ಟಿಕ್ ಆ್ಯಂಡ್ ಕೋಲ್ಡ್ ಚೈನ್, ಈಗ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾಡಿರೋದನ್ನ ಸ್ಟೋರೇಜ್ ಮಾಡ್ಕೋಬೇಕು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಮತ್ತು ಕೆಲವೊಂದು ಗ್ರೈನ್ಸ್ಗಳನ್ನಾಗಿರ್ಬೋದು ಫಿಶ್ಗಳನ್ನೆಲ್ಲ ಕೋಲ್ಡ್ ಸ್ಟೋರೇಜಲ್ಲಿ ಮಾಡಬೇಕು. ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಫಂಡ್ ಯಾರು ಕೊಡ್ತಾರೆ ಅಂದರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅವರು ಅದಕ್ಕೆ ಸಪೋರ್ಟ್ ನೀಡ್ತಾರೆ. ರೀಡ್ ದ ಬಿಲೋ ಸ್ಟೇಟ್ಮೆಂಟ್ ಮಾರ್ಕ್ಸ್ ಆಸ್ ಅಸೆಷನ್ ಆ್ಯಂಡ್ ರೀಸನ್, ಮಾರ್ಕ್ ದ ಕರೆಕ್ಟ್ ಆಪ್ಷನ್. ಅಸೆಷನ್ ನೋಡಿ, ಇಂಡಿಯನ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಬ್ಯಾಂಕ್ ಪ್ರೊವೈಡ್ಸ್ GIS ಬೇಸ್ಡ್ ಇನ್ಫಾರ್ಮೇಷನ್. GIS ಅಂದ್ರೇನು, ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಇಂಡಿಯನ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಏನು ಕೊಡುತ್ತೆ, GI ಬೇಸ್ಡ್ ಇನ್ಫಾರ್ಮೇಷನ್ ಅದು ಕೊಡುತ್ತೆ, ಓಕೆನಾ. ಇಂಡಿಯನ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಏನ್ರ ಮೇಲೆ ಕೆಲಸ ಮಾಡುತ್ತೆ, ಅದು ಯಾಕಿರೋದು, ಅದೆಲ್ಲ ನೀವು ನಿಮ್ಮ ಹೋಮ್ವರ್ಕ್ ನೆನ್ಪಿಟ್ಕೊಳ್ಳಿ, ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ಳಿ, ಓಕೆನಾ. ರೀಸನ್ ನೋಡಿ, ಇಟ್ ಈಸ್ ಮ್ಯಾನೇಜ್ ಬೈ ದ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಮೈನ್ಸ್ಗೂ ಈ ಇಂಡಸ್ಟ್ರಿಯಲ್ ಲ್ಯಾಂಡ್ಗೂ ಏನು ಸಂಬಂಧನಪ್ಪ? ಸೊ ಆರಾಮಾಗಿ ರೀಸನ್ನ ತಪ್ಪು ಅಂತ ಅನ್ಬೋದು. ಮೊದಲನೇದು ಇದು ಕರೆಕ್ಟು, ಅಸರ್ಷನ್ ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಇದು ಯಾವ ಒಂದು ಅಡಿಯಲ್ಲಿ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಟರ್ನಲ್ ಟ್ರೇಡ್ ಆಫ್ ಇಂಡಿಯಾ ಅಂತ ಕರಿತೀವಿ. DPITT ಅಂತ ನಾವು ಇದನ್ನ ಕರಿತೀವಿ, ಓಕೆನಾ. ನೋಡಿ, ಇಂಡಿಯನ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಬ್ಯಾಂಕ್ ಅಂತ ಕರಿತೀವಿ. ಅದು GIS ಎನೇಬಲ್ಡ್ ಇಂಡಸ್ಟ್ರಿಯಲ್ ಲ್ಯಾಂಡ್ಸ್ಕೇಪ್ ಡೇಟಾಬೇಸ್ನ ಕಲೆಕ್ಟ್ ಮಾಡುತ್ತೆ. ಡೆವಲಪ್ ಬೈ DPIIT. ಸಪೋರ್ಟ್ಸ್ ಯಾವುದು, ಮೇಕ್ ಇನ್ ಇಂಡಿಯಾ ಮತ್ತು ಯೂಸ್ ಆಫ್ ಡೂಯಿಂಗ್ ಬಿಸ್ನೆಸ್, ನಮ್ಮ ಭಾರತದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕಳಿಸಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.